ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಹ್ಯಾಪಿ ದಸರಾ ಮತ್ತು ಹ್ಯಾಪಿ ದಸರಾ ಪ್ರೊಸೆಷನ್. ಎಲ್ಲರೂ ಮೈಸೂರಲ್ಲಿದ್ದೀರಾ ಅನ್ಕೋತೀನಿ. ಓಕೆ, ನೋಡೋಣ ಇವತ್ತು ಏನು ಆಶೀರ್ವಾದ ಕೊಡ್ತಾರೆ ತಾಯಿ ಚಾಮುಂಡೇಶ್ವರಿ ಅಂತ. ಮಾತಾ ಚಾಮುಂಡೇಶ್ವರಿ, ಪ್ಲೀಸ್ ಬ್ಲೆಸ್ ಬಾಬಾ. ಟೆಂಪ್ರೆನ್ಸ್, ಸಖತ್ ಕೂಲ್ ಎನರ್ಜಿ ಬರ್ತಾ ಇದೆ. ಎಷ್ಟು ಬ್ಯಾಲೆನ್ಸ್ ಆಗಿದೆ ಅಂತಂದರೆ ಇದು ಟೆಂಪ್ರೆನ್ಸ್ ಇಸ್ ಬ್ಯಾಲೆನ್ಸೇನೆ, ಓಕೆನಾ. ಸೊ ತುಂಬ ಕೂಲ್ ಎನರ್ಜಿ ಬರ್ತಾ ಇದೆ. ಸೊ ದೇವರ ಆಶೀರ್ವಾದ ಏನಂದರೆ ನಿಮಗೆ ಸದಾ ಖುಷಿ, ಸಂತೋಷ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆ ಹೀಗೆ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಏನೇ ಬೇಜಾರಿರಲಿ, ಏನೇ ಕೋಪ ಬರಲಿ, ಏನೇ ಆದರೂ ಅದನ್ನು ನಿಮ್ಮ ಮನಸ್ಸಿಗಾಗಲಿ ನಿಮ್ಮ ಮೈಂಡಿಗೆ ಎಫೆಕ್ಟ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಓಕೆ, ಇನ್ನೇನು ಅಂತ ನೋಡೋಣ ಬೇರೆ. ಎಸ್ ಮಾತಾ ಬಾಬಾ. ಸಿಕ್ಸ್ ಆಫ್ ಪೆಂಟಕಲ್ಸ್. ಓಕೆ, ಇಷ್ಟು ದಿವಸ ನೀವೇನು ಮಾಡಿದ್ರಿ ಕೆಲಸ, ಸಿಕ್ಸ್ ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ದೇವರು ನಿಮಗೆ ಎಷ್ಟು ಆಶೀರ್ವಾದ, ಏನು ಆಶೀರ್ವಾದ ಮಾಡ್ತಿದ್ದಾರೆ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಹೆಲ್ಪ್ ಬರ್ತಾ ಇದೆ, ನಿಮಗೆ ಗೊತ್ತಿಲ್ಲದೆ ಸಮೃದ್ಧಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ವಾವ್. ಆ್ಯಂಡ್ ಇದು ಇಲ್ಲೊಂದು ಕ್ಯಾಟ್ ಇದೆ, ಕಾಣುತ್ತಾ? ಸೊ ಇದು ನಿಮ್ಮ ಸ್ಪಿರಿಟ್ ಗೈಡ್ ಕೂಡ ಇರ್ಬೋದು, ಓಕೆನಾ. ನಿಮ್ಮ ಪೆಟ್ ಏನಾದ್ರು ಇತ್ತು ಅಂದರೆ ಸೊ ಅದು ಕೂಡ ಬ್ಲೆಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಎಲ್ಸ್ ಬಾಬಾ? ಅಂದರೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದ್ದಾರೆ ಅಮ್ಮ, ಇಷ್ಟು ದಿವಸ ನೀನು ಏನು ಮಾಡಿದ್ಯಾ ಅಂದರೆ ನಿಷ್ಕಲ್ಮಶವಾದ ಮನಸ್ಸಿನಿಂದ ನೀನೇನು ಹೆಲ್ಪ್ ಮಾಡಿದ್ಯಾ ಜನಗಳಿಗೆ, ಸೊ ಅದರದ್ದು ಫಲ ಇವಾಗ ಕೊಡ್ತೀನಿ ನಿನಗೆ ಅಂತ ಹೇಳ್ತಾ ಇದ್ದಾರೆ. ಬಾಪ್ರೆ, ಬ್ಯೂಟಿಫುಲ್ ಎನರ್ಜಿ. ಮತ್ತಿನ್ನೇನು ತಾಯಿ? ಏಸ್ ಆಫ್ ಸೋರ್ಡ್ಸ್. ನೀವೇನಾದರೂ ಓದ್ತಾ ಇದ್ದೀರಾ ಅಂತಂದರೆ, ಅಥವಾ ಕೆಲಸದಲ್ಲಿದ್ದೀರಾ ಅಂದರೆ, ಏನಾದ್ರು ಹೊಸ ಸ್ಕಿಲ್ಸ್ ತೊಗೋತಾ ಇದ್ದೀರಾ ಅಂದರೆ ನಿಮಗೆ ತಿಳಿದೆ ನಿಮಗೇ ಅರ್ಥ ಆಗುತ್ತೆ ಮುಂದೆ, ಲೈಕ್ ಅದರಿಂದ ಎಷ್ಟು ಲಾಭ ಇದೆ, ಎಷ್ಟು ಪ್ರಯೋಜನ ಪಡಿತೀರಾ ನೀವು ಅದರಿಂದ ಅಂತ ಅಂದರೆ ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆನಾ. ಅಂದರೆ ನಿಮಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ. ನೀವೇನು ತೊಗೊಂಡಿದ್ದೀರಾ ಆ ಥರ ತಾಯಿನೇ ನಿಮಗೆ ಹೊಸ ಹೊಸ ಐಡಿಯಾಸ್ ಕೊಟ್ಟು ನಿಮಗೆ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಫೀಲ್ಡಲ್ಲಿ ನಿಮಗೆ ಅಭಿವೃದ್ಧಿ ಕೊಡ್ತೀನಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ವಾವ್. ಮತ್ತಿನ್ನೇನಮ್ಮ ತಾಯಿ? ಮಾತಾ ಚಾಮುಂಡೇಶ್ವರಿ. ನೈಟ್ ಆಫ್ ಪೆಂಟಿಕಲ್ಸ್. ನೈಟ್ ಆಫ್ ಪೆಂಟಿಕಲ್ಸ್ ಅಂದರೆ ಈಗ ಹೊಸ ಒಂದು ವಿಷಯ ಇರ್ಬೋದು ಅಥವಾ ಹೊಸ ಐಡಿಯಾಸ್ ನಿಮಗೆ ದೇವರು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಹೇಳಿದೆ ಅಲ್ವಾ, ಅದರಿಂದನೂ ಇರ್ಬೋದು. ಅಥವಾ ನೀವೇನಿದ್ದೀರಾ ಲೈಕ್ ಟ್ರಾವೆಲ್ ಕೂಡ ಇರ್ಬೋದು, ಇದು ಟ್ರಾವೆಲ್ ಕೂಡ ಇರ್ಬೋದು. ಪ್ಲಸ್ ಇಷ್ಟು ದಿವಸ ಇರಲಿಲ್ಲ, ಲೈಕ್ ಧನಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಧನಪ್ರಾಪ್ತಿ
ನಿಧಾನ ಆದರೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ನಿಧಾನ ಇರ್ಬೋದು. ನೈಟ್ ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಸ್ವಲ್ಪ ನಿಧಾನ ಆದ್ರೂ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಟ್ರಾವೆಲ್ ಕೂಡ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಓಕೆ, ಸೊ ನೋಡೋಣ ಬೇರೆ ಡೆಕ್ಕಿಂದ ಇನ್ನೇನು ತಾಯಿ ಆಶೀರ್ವಾದ ಅಂತ. ಮಾತಾ ಚಾಮುಂಡೇಶ್ವರಿ, ಮಾತಾ ಚಾಮುಂಡೇಶ್ವರಿ, ದುರ್ಗಾ ಮಾತಾ, ಪ್ಲೀಸ್ ಬ್ಲೆಸ್. ಒಂದು 4 ಕಾರ್ಡ್ ತೆಗಿತೀನಿ ಈ ಡೆಕ್ಕಿಂದ. ನೋಡೋಣ ಏನು ತಾಯಿ ಆಶೀರ್ವಾದ ಅಂತ. ಓಕೆ, ಮಾತಾ ಚಾಮುಂಡೇಶ್ವರಿ, ಮಾ ದುರ್ಗಾ, ಈವನ್ ಯುವರ್ ಸೈಲೆನ್ಸ್ ರೀಚಸ್ ಮೀ. ಇದು ಯಾರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗತ್ತೆ ಯಾರಿಗೆ ಅಂತ. ಸೊ ಏನೋ ಸೈಲೆಂಟಾಗಿ ದುಃಖ ಪಡ್ತಾಯಿದ್ರಾ, ಬೇಜಾರು ಮಾಡ್ಕೊಂಡಿದ್ರಾ, ತಾಯಿ ಹತ್ರ ಮೌನವಾಗಿ ನೀವೇನೋ ಹೇಳ್ಕೊಂಡಿದ್ದೀರಾ. ಸೊ ಅದು ಕಿವಿಗೆ ಕೇಳಿಸಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಸೈಲೆಂಟಾಗಿ ಏನಾದ್ರು ಹೇಳ್ಕೊಂಡ್ರು ಕೂಡ ನನಗೆ ಕೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಓಕೆ, ಮಾ ದುರ್ಗಾ ಆ್ಯಸ್ ಸರ್ವವ್ಯಾಪಿ, ಓ ಮೈ ಗಾಡ್, ಹಿಯರ್ಸ್ ಎವ್ರಿ ಅನ್ಸ್ಪೋಕನ್ ಪ್ರೇಯರ್ ಆಫ್ ಯುವರ್ ಹಾರ್ಟ್. ನಿಮ್ಮ ಮನಸ್ಸಿನಲ್ಲಿ ಏನು ಪ್ರೇಯರ್ ಇದ್ರೂ ಕೂಡ, ಏನು ಪ್ರಾರ್ಥನೆ ಇದ್ದರೂ ಕೂಡ ತಾಯಿ ಕೇಳಿಸ್ಕೊತಾ ಇದ್ದಾರಂತೆ. ಅಂದರೆ ನೀವು ಸರ್ವವ್ಯಾಪಿ ಅಂತಲೇ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ, ನನಗೆ ಕೇಳಿಸುತ್ತೆ, ನೀನೇನು ಪ್ರೇ ಮಾಡ್ತಾ ಇದೆಯಾ, ನನಗೆ ಕೇಳಿಸುತ್ತೆ ಅಂತ. ಮನಸ್ಸಿನಲ್ಲಿ ಏನಾದ್ರು ಅಂದ್ಕೊಂಡ್ರೂ ಕೇಳಿಸುತ್ತೆ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಓಕೆ, ರೆಮಿಡಿ, ಸಿಟ್ ಇನ್ ಸೈಲೆನ್ಸ್ ಫಾರ್ 5 minutes ಡೈಲಿ ಆ್ಯಂಡ್ ಮೆಂಟಲಿ ಸೇ ಮಾ ಐ ಸರೆಂಡರ್ ಆಲ್. ಸೋ ಬ್ಯೂಟಿಫುಲ್. ಜಸ್ಟ್ ಒಂದು 5 minutes ದೇವ್ರ ಮುಂದೆ ಕೂತ್ಕೊಳ್ತಿರೋ ಸೈಲೆನ್ಸಲ್ಲಿ, ಓಕೆನಾ, ಕೂತ್ಕೊಂಡು ನನಗೇನೇ ದುಃಖ, ಏನೇ ಬೇಜಾರು, ಏನೇ ಕಷ್ಟ ಇದ್ದರೂ ಎಲ್ಲ ನಿನಗೆ ಸರೆಂಡರ್ ಮಾಡ್ತೀನಿ, ತಾಯಿ ಪಾದಕ್ಕೆ ಹಾಕಿ ಆರಾಮಾಗಿರಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆಯಿತಾ? ರೆಮಿಡಿ ಕೊಟ್ಟರು ನೋಡಿದ್ರಾ? ಓಕೆ, ಇನ್ನೊಂದು 3 ಕಾರ್ಡ್ ತೆಗಿತೀನಿ ರೀ. ಮಾ 3 more ಬ್ಲೆಸ್ಸಿಂಗ್ಸ್. One, 2, 3. Okay, the sacred feminine in you is awakening. Honor her. Okay. ಗೂಸ್ಬಂಪ್ಸ್ ಬರ್ತಾ ಇದೆ. ತಾಯಿ ಹೇಳ್ತಾ ಇದ್ದಾರೆ, ಸ್ತ್ರೀ ಶಕ್ತಿ ಅವೇಕನ್ ಆಗ್ತಾ ಇದೆ ನಿನ್ನಲ್ಲಿ ಅಂತ. ಅಂದರೆ ಫೆಮಿನೈನ್ ಎನರ್ಜಿ, ಮ್ಯಾಸ್ಕ್ಯುಲಿನ್ ಎನರ್ಜಿ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಇನ್ ಆ್ಯಂಡ್ ಯಾನ್ ಅಂತ ಅಲ್ವಾ. ಸೊ ನಿಮ್ಮಲ್ಲಿ ಯಾರಿಗೋ ಇವಾಗ ಫೆಮಿನೈನ್ ಎನರ್ಜಿನ ಅವೇಕನ್ ಮಾಡ್ತಾ ಇದ್ದಾರಂತೆ. ಅಂದರೆ ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ, ನಿಮ್ಮ ದಯೆ, ಅಂದರೆ ನೀವು ಜನಗಳನ್ನ ನೋಡೋ ರೀತಿ ಯಾವ ಥರ ಇದೆ ಅಂತಂದರೆ, ಸೊ ತಾಯಿ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವೇಕನ್ ಮಾಡ್ತಾ ಇದ್ದಾರಂತೆ ನಿಮಗೆ. ಓಕೆ, ಮಾ ದುರ್ಗಾ ಆ್ಯಸ್ ಶಕ್ತಿ ಇನ್ವೈಟ್ಸ್ ಯು ಟು ರೈಸ್ ಇನ್ ಯುವರ್ ಸ್ಪಿರಿಚುವಲ್ ಪವರ್ ಆ್ಯಂಡ್ ಆನರ್ ಯುವರ್ ವರ್ತ್. ನೀವೇನಾದರೂ ಅಂದ್ಕೊಂಡಿದ್ರೆ ನಾನು ಮಾಡ್ತಿರೋ ಕೆಲಸದಲ್ಲಿ ಯಾರೂ ನನಗೆ ಬೆಲೆನೇ ಕೊಡೋದಿಲ್ಲ, ಇದು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ನೀವು, ಅರ್ಥ ಆಯ್ತಾ? ಡೆಫಿನೆಟಾಗಿ ಸ್ಪಿರಿಚುವಲ್ ಪಾತಲ್ಲಿದ್ದೀರಾ. ಸೊ ನಿಮ್ಗೆ ಅನ್ನಿಸ್ತಾ ಇದ್ದಿರ್ಬೋದು ಇಷ್ಟು ದಿವಸ, ಲೈಕ್ ನಾನು ಏನು ಮಾಡಿದ್ರೂ ಜನ ಒಂಥರ ಕೀಳಾಗಿ ನೋಡ್ತಾರೆ ಅಂತನೋ, ಅಥವಾ ಬೆನ್ನಿಂದೆ ತಮಾಷೆ ಮಾಡ್ತಾರೆ ಅಂತನೋ ಏನಾದ್ರು ಅನಿಸಿರ್ಬೋದು, ನಿಮಗೆ ಅನಿಸಿರುತ್ತೆ, ಗ್ಯಾರಂಟಿ ಅನಿಸಿರುತ್ತೆ. ಸೊ ಅದನ್ನು, ನಿಮ್ಮಲ್ಲಿರೋ ಪವರ್ ಏನು ಅನ್ನೋದನ್ನು ಅವೇಕನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಆ್ಯಂಡ್ ಆನರ್ ಯುವರ್ ವರ್ತ್, ನಿಮ್ಮ ಬೆಲೆ ಏನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧೈರ್ಯವಾಗಿರಿ. ಓಕೆ, ರೆಮಿಡಿ ಏನಂತೆ ಗೊತ್ತಾ? ವೇರ್ ರೆಡ್, ಮೆಡಿಟೇಟ್ ಆನ್ ಯುವರ್ ವೂಂಬ್ ಸೋಲಾರ್ ಸೆಂಟರ್. ಸೋಲಾರ್ ಪ್ಲೆಕ್ಸಸ್ ಈಸ್ ಯೆಲ್ಲೋ ಕಲರ್. ಓಕೆನಾ? ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರ ಮೇಲೆ ಮೆಡಿಟೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸೇ ಐ ಆಮ್ ಡಿವೈನ್ ಫೆಮಿನೈನ್ ರೈಸಿಂಗ್ ಅಂತ. ಓಕೆ,
ಬಟ್ಟೆ ಅಥವಾ ವೇರ್ ರೆಡ್ ಅಂತ ಹೇಳ್ತಾ ಇದ್ದಾರೆ, ಎನಿಥಿಂಗ್ ಇನ್ ರೆಡ್. ಓಕೆನಾ, ಜಸ್ಟ್ ವೇರ್ ಸಮಥಿಂಗ್ ರೆಡ್ ಆ್ಯಂಡ್ ಸೇ, ಹೇಳಬೇಕಂತೆ ಐ ಆಮ್ ಡಿವೈನ್ ಫೆಮಿನೈನ್ ರೈಸಿಂಗ್ ಅಂತ. ವಾವ್, ಸೂಪರ್. ಓಕೆ, ಇನ್ನೊಂದು ಕಾರ್ಡ್ ಬಂದಿದೆ. ಓಕೆ ನೋಡಿ, ಇದು ಈ ಡೆಕ್, ಮಾತಾ ಚಾಮುಂಡೇಶ್ವರಿ, ದುರ್ಗಾ ಮಾತಾ. ಸ್ಯಾಕ್ರಿಫೈಸ್ ವಿತ್ ಲವ್ ನಾಟ್ ಫಿಯರ್, ದಟ್ ಈಸ್ ಟ್ರೂ ಆಫರಿಂಗ್. ಭಯ ಪಟ್ಕೊಂಡೆಲ್ಲ ಏನು ಸ್ಯಾಕ್ರಿಫೈಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಭಯ ಪಟ್ಕೋಬೇಡಿ. ನಿಜವಾದ ಆಫರಿಂಗ್ ಅಂತಂದರೆ ನಿಮ್ಮ ನಿಜವಾದ ಮನಸ್ಪೂರ್ವಕವಾಗಿ ದಾನ ಧರ್ಮ ಮಾಡಿ. ಓಕೆ, ಮಾ ಸತಿ ಹೂ ಗೇವ್ ಅಪ್ ಹರ್ ಬಾಡಿ ಫಾರ್ ಧರ್ಮ ರಿಮೈಂಡ್ಸ್ ಯು ದಟ್ ಸೇಕ್ರೆಡ್ ಸ್ಯಾಕ್ರಿಫೈಸ್ ಅಪ್ಲಿಫ್ಟ್ಸ್ ನಾಟ್ ಡಿಮಿನಿಷಸ್. ಓಕೆ, ಇದು ಹಿಂದೆ ಒಂದು ರೀಡಿಂಗ್ ಮಾಡಿದಾಗಲೂ ಈ ಕಾರ್ಡ್ ಬಂದಿತ್ತು. ಓಕೆ, ಗಿವ್ ಅಪ್ ಒನ್ ಕಂಫರ್ಟ್ ಟುಡೇ ಜಾಯ್ಫುಲಿ ಇನ್ನರ್ ಆನರ್ ಫುಡ್ ಸ್ಲೀಪ್ ಕಂಪ್ಲೇಂಟ್. ಓಕೆ, ಸೇಕ್ರೆಡ್ ಸ್ಯಾಕ್ರಿಫೈಸ್ ಅಪ್ಲಿಫ್ಟ್ಸ್ ನಾಟ್ ಡಿಮಿನಿಷಸ್. ಏನು ಗೊತ್ತಾ, ಸುಮ್ಮನೆ ಬಾಯಿ ಮಾತಿಗೆ ಹೇಳಬೇಡ ಅಂತ ಹೇಳ್ತಾ ಇದ್ದಾರೆ ಯಾರಿಗೋ. ನಿಮಗೆ ಗೊತ್ತು, ಯಾರಿಗೆ ತರನೇ ಗೊತ್ತಿಲ್ಲ. ಓಕೆನಾ, ಏನು ಹೇಳ್ತಾ ಇದ್ದಾರೆ, ಇವತ್ತು ಈ ಏನೋ ಉಪವಾಸ ಏನಾದ್ರು ಮಾಡಿದ್ದೀರಾ ಗೊತ್ತಿಲ್ಲ ನನಗೆ, ಹೇಳ್ತಾ ಇದ್ದಾರೆ ಫುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕಂಫರ್ಟ್ ಬಿಡು ಒಂದು ದಿವಸ ಅಂತ, ಅಂದರೆ ನಿದ್ದೆ, ಊಟ ಅಥವಾ ಕಂಪ್ಲೇಂಟ್ ಮಾಡೋದು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾರೆ. ಸೊ ಬಾಯಿ ಸುಮ್ಮನಿರೋದಿಲ್ಲ, ಸುಮ್ಮನೆ ಏನಾದ್ರು ಮಾತಾಡ್ತಿರುತ್ತೆ. ಎಲುಬಿಲ್ಲದ ನಾಲ್ಗೆ ಅಂತಾರೆ ನೋಡಿ, ಆ ಥರ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಾ ಇರೋದು ಲೈಕ್ ಎಲುಬಿಲ್ಲದ ನಾಲ್ಗೆ ಮಾತಾಡ್ತಾ ಇರುತ್ತೆ, ಸ್ವಲ್ಪ ರೆಸ್ಟ್ ಕೊಡು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ದಟ್ಸ್ ವಾಟ್ ಕಂಫರ್ಟ್ ಟುಡೇ ಜಾಯ್ಫುಲಿ ಇನ್ನರ್ ಗಿವ್ ಅಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಸುಮ್ಮನೆ ಅಥವಾ ಅಂತ ಇರೋದು, ಕಂಪ್ಲೇಂಟ್ ಮಾಡ್ತಾ ಇರೋದು, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಇದು ಮಾಡಿದ್ರು ಹಾಗೆ ಮಾಡಿದ್ರು ಅಂತ, ಒಂದು ದಿವಸ ರೆಸ್ಟ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಆಮೇಲೆ ಇನ್ನೊಂದಷ್ಟು ಜನಕ್ಕೆ ಸುಮ್ಮನೆ ಬಾಯಿ ಮಾತಿಗೆ ಹೇಳೋದು ಬೇಡ, ನಾನು ಉಪವಾಸ ಮಾಡ್ತೀನಿ ಅಂತ ಮನಸ್ಪೂರ್ವಕವಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಭಯ ಪಟ್ಕೊಂಡು, ನಾಟ್ ವಿತ್ ಫಿಯರ್, ಭಯ ಪಟ್ಕೊಂಡೆಲ್ಲ ಮಾಡಬೇಡಿ, ಮನಸ್ಪೂರ್ವಕವಾಗಿ ದಾನ ಧರ್ಮ ಮಾಡಿ. ಜೊತೆಗೆ ಏನಾದ್ರು ಉಪವಾಸ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೂ ಮನಸ್ಪೂರ್ವಕವಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಾರ್ಡ್ ಇದು ಬಂದಿರೋದು, ಎವ್ರಿ ನೋ ಈಸ್ ಪ್ರೊಟೆಕ್ಷನ್ ಫ್ರಮ್ ಲೆಸ್ಸರ್ ಪಾತ್ಸ್. ಅಂದರೆ ಏನು ಗೊತ್ತಾ, ಇವಾಗ ನೀವೇನೋ ಬಯಸ್ತಾ ಇರ್ತೀರ ಲೈಫಲ್ಲಿ, ಆಗಿಲ್ಲ, ಅವಾಗ ಏನು ಮಾಡ್ತೀರಾ, ದೇವ್ರು ನನ್ನ ಮಾತೇ ಕೇಳ್ತಾ ಇಲ್ಲ, ದೇವ್ರು ನನಗೆ ಆಶೀರ್ವಾದನೇ ಮಾಡ್ತಿಲ್ಲ, ದೇವ್ರಿಗೆ ನಾನು ಬೇಡವಾಗಿಬಿಟ್ಟಿದ್ದೀನಿ, ದೇವ್ರಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ದೇವ್ರೆ ನನಗೆ ಯಾಕೆ ಹಿಂಗೆ ಇಟ್ಬಿಟ್ಟಿದ್ಯಾ, ನೀನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಅವರೆಲ್ರಿಗೂ ಎಲ್ಲ ಕೊಡ್ತಾ ಇದೆಯಾ, ನನಗೆ ಯಾಕೆ ಹಿಂಗೆ ಇಟ್ಟಿದ್ಯಾ ಅಂತ ಇಲ್ಲಿ ಯಾರದ್ದೋ ಕೇಳಿಸ್ತಾ ಇದೆ ಮಾತು. ಓಕೆನಾ, ಸೊ ಅವ್ರಿಗೆ ಹೇಳ್ತಾ ಇದ್ದಾರೆ ಎವ್ರಿ ನೋ ಈಸ್ ಪ್ರೊಟೆಕ್ಷನ್ ಅಂತೆ. ಸೊ ನಿಮ್ಗೇನಾದರೂ ಆ ಥರ ನಿಮ್ಗೆ ಅನಿಸಿದ್ರೆ ಲೈಫಲ್ಲಿ ದೇವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರಪ್ಪ, ಹೋಗಿ ಅಲ್ಲಿ ಹೇಳ್ತಾರೆ ಒಬ್ಬೊಬ್ರು ಅಲ್ವಾ, ಲೈಕ್ ನೋಡು ಅಲ್ಲಿ ಹಳ್ಳ ಇದೆ ಬೀಳಬೇಡ ಅಂತ. ಇಲ್ಲಿ ಹೇಳ್ತಾ ಇರೋದು ಹೇಗಿದೆ ಅಂದರೆ, ಹಳ್ಳ ಇದೆ ಹೋಗಿ ಬೀಳಬೇಡ ಆದರೆ ಹೋಗ್ತಾ ಇದ್ದಾರಂತೆ ಯಾರೋ, ಅದಕ್ಕೆ ದೇವ್ರಿಗೆ ಬಲವಂತವಾಗಿ ಹಿಡಿದು ನಿಲ್ಲಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ಅಯ್ಯೋ ಅಲ್ಲಿ ಹೋಗ್ಬೇಡಪ್ಪ, ಅಲ್ಲಿ ಬೀಳ್ತೀಯಾ, ಅದಕ್ಕೇ ನಿನಗೆ ಅಲ್ಲಿ ಆ ಕಡೆ ದಾರಿನೇ ತೋರಿಸ್ತಾ ಇಲ್ವಂತೆ. ಸೊ ನೀವೇನು ಅಂದ್ಕೊಂಬಿಟ್ಟಿದ್ದೀರಾ, ದೇವ್ರು ನನ್ನ ಮಾತೆ ಕೇಳ್ತಾ ಇಲ್ಲ ಅಂತ. ಇಟ್ ಈಸ್ ಪ್ರೊಟೆಕ್ಟಿಂಗ್ ಯು ಅಂತ ಹೇಳ್ತಾ ಇದ್ದಾರೆ, ಅಮ್ಮದ ಆಶೀರ್ವಾದ. ಓಕೆ, ದುರ್ಗಾ ಬ್ಲಾಕ್ಸ್ ವಾಟ್ ಈಸ್ ನಾಟ್ ಅಲೈನ್ಡ್. ದುರ್ಗಾ ಬ್ಲಾಕ್ಸ್ ವಾಟ್ ಈಸ್ ನಾಟ್ ಅಲೈನ್ಡ್. ಸೊ ನಿಮ್ಮ ಲೈಫಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದು ಸರಿಗಿಲ್ಲ ನಿಮಗೆ, ಆಯಿತಾ. ಇಟ್ ಮೈಟ್ ಬಿ ಯುವರ್ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನೀವೇನು ಆಸೆ ಪಡ್ತಾ ಇದ್ರಿ ಅದು ಸಿಕ್ಕಿಲ್ಲ ಅಂತ ಇರ್ಬೋದು. ನೋಡಿ, ಅದೇನಾದ್ರು ಸಿಕ್ತು ಅಂದರೆ ನಾಳೆ ಏನಾಗುತ್ತೆ, ತೊಂದರೆ ಏನಾದ್ರು ಆದರೆ ಮತ್ತು ಅದಕ್ಕೂ ಗೋಳಾಡ್ತೀವಲ್ವ ಹೋಗ್ಬಿಟ್ಟು ತಾನೇ, ಅದಕ್ಕೂ ಹಂಗೆ ಕೊಟ್ಟೆ ಹಿಂಗಾಯಿತು ಅಂತ. ಅದಕ್ಕೋಸ್ಕರ ಬಟ್ ಏನಾದ್ರು ಆ ಥರ ಬಯಸ್ತಾ ಇದ್ರೂ ಕೂಡ ಆಗಿಲ್ಲ ಅಂತಂದರೆ ಸ್ವಲ್ಪ ಪೇಷನ್ಸ್ ಇರಲಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ, ಆಯಿತಾ. ಸೊ ನಿನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಕಷ್ಟ ಆಗ್ಬೋದು,
ಆಯಿತಾ. ಮುಂದೆ ಏನಾಗುತ್ತೆ ದೇವ್ರಿಗೆ ಗೊತ್ತು. ಅದಕ್ಕೆ ಆಲ್ವೇಸ್ ಸರೆಂಡರ್ ಅಂತ ಹೇಳ್ತಾರೆ ಅಮ್ಮ, ಆಯಿತಾ. ದುರ್ಗಾ ಬ್ಲಾಕ್ಸ್ ವಾಟ್ ಈಸ್ ನಾಟ್ ಅಲೈನ್ಡ್. ಸೊ ರೆಮಿಡಿ ಏನು ಗೊತ್ತಾ, ಸೇ ಅಲೌಡ್, ಜೋರಾಗಿ ಹೇಳ್ಬೇಕಂತೆ. ಥ್ಯಾಂಕ್ ಯು ಫಾರ್ ಎವ್ರಿ ರೀಡೈರೆಕ್ಷನ್ ಮಾ. ಸೊ ಬೇಜಾರು ಪಟ್ಕೋಬಿಡಿ, ಆಗಲಿಲ್ಲ ಕೆಲಸ, ಇವತ್ತೇನೋ ಅಂದ್ಕೊಂಡೆ ಆಗಲಿಲ್ಲ, ಇವಾಗೇನೋ ಹೋಗ್ತೀವಿ ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅಥವಾ ಎಲ್ಲ ಹೊರಡ್ತೀವಿ ಗಾಡಿ ಕೆಟ್ಟೋಗ್ಬಿಡುತ್ತೆ, ಅಥವಾ ಇನ್ನೇನೋ ಗಾಡಿ ಮಿಸ್ ಆಗಿಬಿಡುತ್ತೆ, ಏನೋ ಆಗುತ್ತೆ, ಅದು ಇಟ್ ಇಸ್ ಪ್ರೊಟೆಕ್ಟಿಂಗ್ ಯು ಅಂದ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಕ್ಚುಲಿ ಇವತ್ತಿನ್ನೆರಡು ಡೆಕ್ ಇಟ್ಕೊಂಡಿದ್ದೀನಿ. ನಮ್ಮ ಗಜಪಡೆ ತುಂಬ ಗಣೇಶ್ ಜಿ ಅವರು ಹೇಳ್ತಾ ಇದ್ದರು ಕಾರ್ಡ್ಸ್ ತೆಗಿ ಅಂತ, ಅದಕ್ಕೆ ತೆಗಿತಾ ಇದ್ದೀನಿ. ಭಗವಂತ ಗಣಪತಿ ಪ್ಲೀಸ್ ಬ್ಲೆಸ್, ವಿಘ್ನ ವಿನಾಶಕ ಅಲ್ವಾ. ಸೊ ಪ್ಲೀಸ್ ಬ್ಲೆಸ್, ಪ್ಲೀಸ್ ಗಿವ್ ಯುವರ್ ಬ್ಲೆಸ್ಸಿಂಗ್ಸ್ ಬಾಬಾ. ಮಾತಾ ದುರ್ಗಾ ತಾಯಿ ಚಾಮುಂಡೇಶ್ವರಿ ಇದಾಯ್ತಾ, ಈಗ ಅವರ ಸುಪುತ್ರ ಬಂದಿದ್ದಾರೆ ಬ್ಲೆಸ್ಸಿಂಗ್ಸ್ ಕೊಡೋಕ್ಕೆ, ಪ್ಲೀಸ್ ಸ್ವೀಕರಿಸಿ. ಸೊ ಫಸ್ಟ್ ಪರ್ಸಿವರೆನ್ಸ್, ನಾನ್ ಸ್ಟಾಪ್, ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂ ಮಾಡುವಂತಿದ್ದಾರೆ. ನಿಮಗೆ ಗೊತ್ತು ಏನು ಮಾಡ್ತಾಯಿದ್ದೀರಾ, ನಾನ್ ಸ್ಟಾಪ್ ಕೇಳಿಸ್ತಾ ಇರೋದು ನನಗೆ. ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡುವಂತಿದ್ದಾರೆ, ಓಕೆನಾ. ಅಂದರೆ ಬ್ರೇಕ್ ತೊಗೋಬೇಡ ಅಂತ, ನೀವೇನೇ ಮಾಡ್ತಾಯಿದ್ದೀರಾ ಬ್ರೇಕ್ ತೊಗೋಬೇಡ. ಇಲ್ಲಿ ಹೇಳಿದ್ರು ಗೊತ್ತಾ ಓಹೋ ತಾಯಿ ಇಲ್ಲಿ ಹೇಳಿದ್ರಲ್ಲ, ನಿಮ್ಗೇನಾದ್ರು ಎವ್ರಿ ನೋ ಅಂತ ಬಂದಿದೆ ಅಂತ ಅಂದರೆ ಆಯಿತಾ, ನೋ ಇಸ್ ಪ್ರೊಟೆಕ್ಷನ್ ಫ್ರಮ್ ಲೆಸ್ಸರ್ ಪಾತ್ಸ್ ಅಂತ. ಅದಕ್ಕೆ ಭಗವಂತ ಗಣೇಶ್ ಜಿ ಹೇಳ್ತಾ ಇದ್ದಾರೆ, ಪರ್ಸಿವರೆನ್ಸ್ ಕಂಟಿನ್ಯೂಸ್ ಇರಬೇಕು, ಆವಾಗಲೇ ಸಕ್ಸಸ್ ಬರೋದು ಅಂತ. ಫೋಕಸ್ ಇರಬೇಕು, ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾ ಇರಬೇಕು, ಯಾವುದೇ ಇರಲಿ, ಯಾವುದೇ ವಿಷಯ ಇರಲಿ. ಸೊ ಈಗೇನೋ ಒಂದು ನೋವು ಆಯಿತು ಅಂದ ತಕ್ಷಣ, ಆಗಲಿಲ್ಲ ಅಂದ ತಕ್ಷಣ, ಯಾವುದೋ ಒಂದು ಪರೀಕ್ಷೆ ಇರ್ಬೋದು ಅಥವಾ ಏನಾರು ಅವಾಗ ಹೇಳ್ದಂಗೆ, ಓಕೆನಾ. ಸೊ ಹಾಗಂದ ತಕ್ಷಣ ನೀವು ಸುಮ್ಮನೆ ಹಾಕ್ಬಿಡೋದು, ಕಂಟಿನ್ಯೂಸ್ ಪರ್ಸಿವರೆನ್ಸ್ ಇರಲಿ, ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಗಣೇಶ್ ಜಿ. ವಾಟ್ ಎಲ್ಸ್ ಬಾಬಾ, ಇನ್ನೊಂದು 3 ಕಾರ್ಡ್ ನೋಡೋಣ. One, 2 and 3. ಓ ಬಾಬಾ, ಕರೇಜ್, ಧೈರ್ಯವಾಗಿರಿ ಅಂತಿದ್ದಾರೆ. ಎಂಥ ತೊಂದರೆ ಬಂದರೂ ಧೈರ್ಯವಾಗಿರಿ, ನಾನಿದ್ದೀನಿ ಜೊತೆಗೆ ಅಂತಿದ್ದಾರೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ, ಧೈರ್ಯ ಗೆಡಬೇಡಿ, ಎಂಥ ತೊಂದರೆ ಏನೇ ಬರಲಿ ಧೈರ್ಯ ಗೆಡಬೇಡಿ, ಓಕೆನಾ. ಕರೇಜಿಯಸ್ ಆಗಿರಿ ಅಂತಿದ್ದಾರೆ. ಥ್ಯಾಂಕ್ ಯು. ಎಂಬ್ರೇಸ್, ಓಕೆ. ಸೊ ಇಲ್ಲೇನಂದರೆ ಲೈಫ್ನ ಜಸ್ಟ್ ಫಾಲೋ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗೋ ವಿತ್ ದ ಫ್ಲೋ, ಏನು ಬರುತ್ತೆ ಅದನ್ನು ಡೋಂಟ್ ಗೋ ಎಗೇನ್ಸ್ಟ್ ಇಟ್ ಅಂತ. ಅಂದರೆ ಡೋಂಟ್ ಫೈಟ್. ಈಗ ನಂಗೆ ಆಗಲಿಲ್ಲ ಇದು ಹಾಗೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಅಥವಾ ಫೈಟ್ ಮಾಡೋಕ್ಕೆ ಹೋಗಬೇಡ, ನಿನ್ನಲ್ಲಿ ನೀನು ಫೈಟ್ ಮಾಡಬೇಡ ಅಂತ. ಮಾನಸಿಕವಾಗಿ ಫೈಟ್ ಮಾಡಬೇಡ ಅಂತಲೂ ಹೇಳ್ತಾ ಇದ್ದಾರೆ. ಒಂದೊಂದು ಸಲ ಆಗುತ್ತೆ ಗೊತ್ತಾ, ನಾವು ಯೋಚನೆ ಮಾಡ್ತೀವಿ, ಅಷ್ಟು ಯೋಚನೆ ಮಾಡ್ಕೊಂಡು ಬೈಕೋತಾ ಇರ್ತೀವಿ, ನಾವು ಬೈಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ ಮನಸ್ಸಿನಲ್ಲಿ. ಸೊ ಅದು ನೆಗೆಟಿವ್ ಥಾಟ್ಸ್ ಶುರುವಾಗ್ತಾ ಹೋಗ್ಬಿಡುತ್ತೆ, ನೆಗೆಟಿವಿಟಿ ತುಂಬ್ಕೋತಾ ಹೋಗುತ್ತೆ. ಸೊ ಎಂಬ್ರೇಸ್, ಏನು ಬರುತ್ತೆ ಅದನ್ನು ಸ್ವೀಕರಿಸ್ತಾ ಹೋಗು, ಅದರಿಂದ ನಿಂಗೆ ಒಳ್ಳೆಯದಾಗುತ್ತೆ. ಪ್ರಯಾರಿಟೀಸ್ ಅಂತ ಬಂದಿದೆ. ನೆಕ್ಸ್ಟ್ ಪರ್ಸಿವರೆನ್ಸ್ ಆ್ಯಂಡ್ ಪ್ರಯಾರಿಟೀಸ್, ಓಕೆ. ಸೊ ಇಲ್ಲೇನಂದರೆ ಕಾನ್ಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ಮುನ್ನುಗ್ತಾ ಇರು, ಗೋ ವಿತ್ ದ ಫ್ಲೋ, ಓಕೆನಾ. ಅಂದರೆ ಇದಾಗಲಿಲ್ಲ ಅಂತ ಅಂದ್ಬಿಟ್ಟು ಕೈ ಬಿಟ್ಬಿಡೋದಾಗಲಿ, ಏನೋ ಒಂದು ಕೆಲಸ ತೊಗೊಂಡಿರ್ತೀರ ಕೈಗೆ, ಸ್ಟಾಪ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಜೊತೆಗೆ ಪ್ರಯಾರಿಟೈಸ್ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಪರ್ಫೆಕ್ಷನ್ ಅಂತ ಮಾಡೋಕ್ಕೆ ಹೋಗಬೇಡ, ಪ್ರಯಾರಿಟೈಸ್ ಮಾಡ್ತಾ ಹೋಗು ಅಂತ. ಯಾವ್ದು ಇಂಪಾರ್ಟೆಂಟ್ ಅದನ್ನು ಮಾಡಿ ಮುಗಿಸ್ತಾ ಹೋಗು,
ಪರ್ಫೆಕ್ಟಾಗಿ ಮಾಡ್ತೀನಿ ಅಥವಾ ಹಾಗೇ ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದಾಯಿತು. ಓಕೆ, ಮಾತಾ ಲಕ್ಷ್ಮಿ ನಿಮಗೆಲ್ಲ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ನೋಡೋಣ. 4 ಕಾರ್ಡ್ ತೆಗಿತೀನಿ. ಮಾತಾ ಲಕ್ಷ್ಮಿ, One, 2, 3, 4. ಓಕೆ, ಫಸ್ಟ್ ಕಾರ್ಡು ಡಿಕ್ಲಟರ್. ಸೊ ಕ್ಲೀನ್ಸ್ ಯುವರ್ ಸ್ಪೇಸ್, ಕ್ಲೀನ್ಸ್ ಯುವರ್ ಫೈನಾನ್ಸಸ್. ಸೊ ಏನಾದರೂ ಓಕೆ, ರೆಮಿಡಿ ಏನು ಅಂದರೆ ಡಿಕ್ಲಟರ್ ಅಂದರೆ ಲೈಕ್ ಏನಾದರೂ ಮನೇಲಿ ಬೇಡದ ವಸ್ತು ಆ ಥರ ಏನಾದರೂ ತುಂಬ್ಕೊಂಡಿದ್ದೀರಾ ಅಂತಂದರೆ ಜಾಗ ಮಾಡು, ತೆಗೆದುಹಾಕು ಅದನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಸ್ಪೇಸ್ ಕ್ಲಿಯರ್ ಆಯಿತು ಅಂತಂದರೆ ಹೊಸ ಎನರ್ಜಿ, ಫ್ರೆಶ್ ಎನರ್ಜಿ ಬರುತ್ತೆ ಅಂತ. ಓಕೆನಾ? ಸೊ ಅದಕ್ಕೆ ಡಿಕ್ಲಟರ್. ಓಕೆ, ಕ್ಲೀನ್ಸ್ ಯುವರ್ ಸ್ಪೇಸ್. ಫಸ್ಟ್ ಈಸ್ ಡೈಲಿ ಕ್ಲೀನಿಂಗ್ ಇದ್ದೇ ಇರುತ್ತಲ್ವ, ಮನೆ ಕ್ಲೀನಿಂಗ್ ಮಾಡೇ ಮಾಡ್ತೀವಿ. ಜೊತೆಗೆ ನಾವು ಕಬೋರ್ಡ್ ಆಗಲಿ, ನಾವು ಅಲ್ಮೇರಾ ಅವೆಲ್ಲ ಚೆಕ್ಕೇ ಮಾಡೋದಿಲ್ಲ. ಏನಿದೆ, ಏನು ಬೇಕು, ಏನು ಬೇಡ ಎಲ್ಲ ತುಂಬ್ತಾ ಹೋಗ್ತಾ ಇರ್ತೀವಿ. ಜಾಗನೇ ಇರಬಾರ್ದು ಆ ಥರ ತುಂಬ್ತಾ ಹೋಗ್ತೀವಿ. ಆ ಥರ ಮಾಡಬೇಡ. ಯೂಸ್ ಮಾಡದೇ ಇರೋದು, ಬೇಡದೇ ಇರೋದು ಬೇರೆ ಯಾರಿಗಾರು ಕೊಟ್ಬಿಡಿ, ಯಾರಿಗಾರು ಹೆಲ್ಪ್ ಆಗುತ್ತೆ ಅಂತ. ಜೊತೆಗೆ ಬೇಡದ ನನಗಿಲ್ಲಿ ಕಾಣ್ತಾ ಇರೋದು ಲೈಕ್ ಖಾಲಿ ಬಾಕ್ಸಸ್ ತುಂಬ ಇದೆ. ಬಾಕ್ಸಸ್, ಖಾಲಿ ಬ್ಯಾಗ್ಸ್. ಓಕೆ, ಸೊ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಓಕೆ, ಯೂಸ್ ಮಾಡ್ತಿಲ್ಲ ಅಂತಂದರೆ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಡಿಕ್ಲಟರ್ ಯುವರ್ ಹೋಮ್ ರೆಮಿಡಿ. ವರ್ಕ್ ಸ್ಪೇಸ್. ಓಕೆ, ಇದು ಆಫೀಸಲ್ಲೂ ಇರ್ಬೋದು, ಅಥವಾ ನೀವು ಕೆಲಸ ಮಾಡೋ ಜಾಗ ಇರ್ಬೋದು, ಅಥವಾ ಮನೇಲಿ ಇರ್ಬೋದು, ಎನಿವೇರ್. ಯೂಸ್ ಸೇಜ್ ಆರ್ ಇನ್ಸೆನ್ಸ್. ಓಕೆ, ಫಾರ್ ಎನರ್ಜಿ ಕ್ಲಿಯರಿಂಗ್. ಸೊ ಮನೇನ ಕ್ಲೀನ್ ಮಾಡುವಾಗ್ಲೂ ಊದ್ಗಡ್ಡಿ ಅದೆಲ್ಲ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೇಜ್ ಅಂತ ಬರುತ್ತೆ ನೋಡಿ, ಬೇಕಂದರೆ ತಗೊಂಡು ಅವಾಗವಾಗ ಮನೆಗೆ ತೋರಿಸ್ಬೋದು. ಓಕೆನಾ? ಓಕೆ, ಇದು ಇನ್ನೊಂದು ಬಂದಿರೋದು ಇನ್ವೆಸ್ಟ್ಮೆಂಟ್ ವಿಸ್ಡಮ್. ಇನ್ವೆಸ್ಟ್ಮೆಂಟ್ ವಿಸ್ಡಮ್ ಅದನ್ನು ಎಲ್ಲೋ ಹಾಕ್ಬಿಟ್ಟು ಏನೋ ದುಡ್ಡು ಹಾಳು ಮಾಡೋದಲ್ಲ, ಪ್ರಾಪರಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೀಕ್ ಇನ್ವೆಸ್ಟ್ಮೆಂಟ್ ವಿಸ್ಡಮ್. ಲೆಟ್ ಯುವರ್ ಮನಿ ವರ್ಕ್ ಫಾರ್ ಯು. ಇವಾಗ ಎಲ್ಲೋ ದುಡ್ಡು ಹಾಕ್ಬಿಟ್ಟು ದುಡ್ಡು ಬರಲಿಲ್ಲ ಅಂತ ಯೋಚನೆ ಮಾಡಬಾರ್ದು. ಸೊ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಂದ ಏನು ಬೆನಿಫಿಟ್ ಸಿಗುತ್ತೆ ನಿಮಗೆ ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ. ಸೊ ಅಲ್ಲಿಂದ ವಿಸ್ಡಮ್ ಕಲ್ತ್ಕೊಳ್ಳಿ, ಫಸ್ಟು ತಿಳ್ಕೊಳ್ಳಿ, ಪ್ರಾಪರ್ ಅನಾಲಿಸಿಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗೆಲ್ಲೋ ಇನ್ವೆಸ್ಟ್ ಮಾಡ್ತೀವಿ, ನಿಮಗೆ ಬೇಕಾಗುವಷ್ಟು ಇಂಟ್ರೆಸ್ಟ್ ನಿಮಗೆ ಸಿಗಲ್ಲ ಅಂತಂದರೆ, ಅಥವಾ ಇನ್ಕಮ್ ಸಿಗಲ್ಲ, ಅಥವಾ ಇನ್ಕಮ್ ಸಿಗಲ್ಲ ಅಂತಂದರೆ ಅಂಥ ಕಡೆ ಇನ್ವೆಸ್ಟ್ ಮಾಡಬೇಡಿ. ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ರೆಮಿಡಿ ರಿಸರ್ಚ್ ಆ್ಯಂಡ್ ಲರ್ನ್ ಅಬೌಟ್ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್. ಓಕೆನಾ? ಅಫರ್ಮೇಷನ್. ಐ ಸೀಕ್ ಇನ್ವೆಸ್ಟ್ಮೆಂಟ್ ವಿಸ್ಡಮ್ ಆ್ಯಂಡ್ ಮೈ ಮನಿ ವರ್ಕ್ಸ್ ಫಾರ್ ಮೀ. ಸೊ ಕೇರ್ಫುಲ್. ಎಲ್ಲೋ ದುಡ್ಡೆಲ್ಲ ಹಾಕ್ಬಿಟ್ಟು ಆಮೇಲೆ ದುಡ್ಡು ಬರಲಿಲ್ಲ ಅಂತ ಒದ್ದಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಾರ್ಡ್ ನೋಡಿ. ಓಕೆ, ಜಾಯ್ ಇನ್ ವರ್ಕ್, ಪ್ರಾಸ್ಪರಿಟಿ ಫಾಲೋಸ್. ಏನೇ ಕೆಲಸ ಮಾಡಿದ್ರು ಖುಷಿಯಾಗಿ ಮಾಡು ಅಂತ ಹೇಳ್ತಿದ್ರೆ. ಗೊಳಾಡ್ಕೊಂಡು ಹತ್ಕೊಂಡು ಬೇಜಾರು ಮಾಡ್ಕೊಂಡು ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಮಾಡಬೇಡಿ, ಖುಷಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಾಸ್ಪರಿಟಿ ಫಾಲೋಸ್. ಎಲ್ಲಿ ಖುಷಿಯಾಗಿ ಮಾಡ್ತೀರಾ ಅಂದರೆ ಲೈಕ್ ಏನೂ ನೆಗೆಟಿವಿಟೀಸ್ ಇರೋದಿಲ್ಲ ಆಯಿತಾ. ಮೈಂಡಲ್ಲಾಗಲಿ ಏನೇ ಕೆಲಸ ಮಾಡಿದ್ರು ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ವಾವ್, ಐ ಆಮ್ ಡೂಯಿಂಗ್ ಏನೋ ಮಾಡ್ತಾಯಿದ್ದೀನಿ, ನನಗೆ ಖುಷಿ ತರ್ತಿದೆ ಅಂತ ಮಾಡ್ತೀರಲ್ವಾ, ಡೆಫಿನೆಟಾಗಿ ಖುಷಿ ತರುತ್ತೆ. ನೀವು ಯಾವಾಗ ಗೊಳಾಡ್ಕೊಂಡು ಅಯ್ಯೋ ಏನೋ ಚೆನ್ನಾಗಿಲ್ಲ, ಏನೋ ಮಾಡಬೇಕಲ್ಲಪ್ಪ ಅಂತ ಮಾಡ್ತೀವಲ್ವಾ, ಆವಾಗ ಆ ಕೆಲಸ ಮಾಡೋದೂ ಯೂಸ್ ಆಗೋದಿಲ್ಲ, ಹೆಲ್ಪ್ ಆಗೋಲ್ಲ ನಮಗೆ ಅಂತ. ಓಕೆ,
ರೆಮಿಡಿ ಏನಂತೆ ಗೊತ್ತಾ? ಫೋಕಸ್ ಆನ್ ಎಂಜಾಯಬಲ್ ಆಸ್ಪೆಕ್ಟ್ಸ್ ಆಫ್ ಯುವರ್ ವರ್ಕ್. ಓಕೆ. ಅಫರ್ಮೇಷನ್: ಐ ಫೈಂಡ್ ಜಾಯ್ ಇನ್ ಮೈ ವರ್ಕ್ ಆ್ಯಂಡ್ ಪ್ರಾಸ್ಪೆರಿಟಿ ಫ್ಲೋಸ್ ಟು ಮೀ ಎಫರ್ಟ್ಲೆಸ್ಲಿ. ಬಿ ಪಾಸಿಟಿವ್ ಅಂತ ಇದ್ದಾರೆ. ಓ ಮೈ ಗಾಡ್. ಮೈಂಡ್ಫುಲ್ ಸ್ಪೆಂಡಿಂಗ್, ಇಲ್ಲಿ ಇನ್ವೆಸ್ಟ್ಮೆಂಟ್ ವಿಸ್ಡಮ್ ಅಂದರು. ಸೊ ಮೈಂಡ್ಫುಲ್ ಸ್ಪೆಂಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಸ್ಪೆಂಡ್ ಮಾಡೋ ದುಡ್ಡನ್ನ ಜೋಪಾನವಾಗಿ ಸ್ಪೆಂಡ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಓಕೆ. ಪ್ರಾಕ್ಟೀಸ್ ಮೈಂಡ್ಫುಲ್ ಸ್ಪೆಂಡಿಂಗ್. ಅಲೈನ್ ಯುವರ್ ಪರ್ಚೇಸಸ್ ವಿತ್ ಯುವರ್ ವ್ಯಾಲ್ಯೂಸ್. ಇವಾಗ ಈಗ ಸಪೋಸ್ ನಾವೇನೋ ಪರ್ಚೇಸ್ ಮಾಡ್ತೀವಿ ಅಂದ್ಕೊಳ್ಳಿ, ಓಕೆನಾ? ಅದೇನಾದರೂ ಹೆಲ್ಪ್ ಆಗಬೇಕು, ಆಯಿತಾ? ಇವಾಗ ನಮ್ಗೆ ಏನೂ ಹೆಲ್ಪ್ ಇಲ್ಲ, ಸುಮ್ಮನೆ ಬೀರು ತುಂಬಕ್ಕೆ ಅಂತ ಆಗ್ಬೋದು, ಅಥವಾ ಸುಮ್ಮನೆ ಪಾತ್ರೆಗಳು ಹತ್ರ ಕ್ರೇಜ್ ಇರುತ್ತೆ ಒಬ್ಬೊಬ್ರಿಗೆ. ಏನು ಹೊಸ ಐಟಮ್ ಏನು ಬರುತ್ತಾ, ಪರ್ಚೇಸ್ ಮಾಡು, ಸುಮ್ಮನೆ ತಗೋ, ತುಂಬು. ಸೊ ಅದೇ ಹೇಳ್ತಾ ಇರೋದು. ಸೊ ಈ ಮೈಂಡ್ಫುಲ್ ಸ್ಪೆಂಡಿಂಗ್ ಫಸ್ಟ್ ಕಾರ್ಡ್ ಬಂದಿದ್ದು ತಾಯಿ ಮಹಾಲಕ್ಷ್ಮಿದು ಡಿಕ್ಲಟರ್ ಅಂತ. ಸೊ ತುಂಬಿ ಏನಾಗಿದೆ, ಬೇಡದ್ದೆಲ್ಲ ತುಂಬಿಟ್ಟು ಮನೆಯಲ್ಲಿ ಯೂಸ್ ಮಾಡ್ತಿಲ್ಲ ಅಂತ ಅಂದರೆ ಸ್ಪೇಸ್ ಇರೋದಿಲ್ಲ ಫ್ರೆಶ್ ಎನರ್ಜಿ ಬರೋದಕ್ಕೆ, ಆಯಿತಾ? ಸೊ ಅದಕ್ಕೆ ಡಿಕ್ಲಟರ್ ಮಾಡಬೇಕಂತೆ, ಪ್ಲಸ್ ಮೈಂಡ್ಫುಲ್ ಸ್ಪೆಂಡಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಯೂಸ್ ಮಾಡೋದಿಲ್ಲ, ಸುಮ್ಮನೆ ಒಂದು ಖುಷಿಗೆ ತಗೋತೀರಿ ಅಂತ ತೊಗೋಬೇಡಿ. ನಿಮಗೆ ನಿಜವಾಗ್ಲೂ ಬೇಕಾ, ನಿಜವಾಗ್ಲೂ ಯೂಸ್ ಮಾಡ್ತೀರಾ, ಹಾಗಿದ್ರೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಮ್ಮ. ಓಕೆ, ಅಫರ್ಮೇಷನ್ ಹೇಳ್ಬಿಡ್ತೀನಿ. ಐ ಪ್ರಾಕ್ಟೀಸ್ ಮೈಂಡ್ಫುಲ್ ಸ್ಪೆಂಡಿಂಗ್ ಆ್ಯಂಡ್ ಐ ಅಲೈನ್ ಮೈ ಪರ್ಚೇಸಸ್ ವಿತ್ ಮೈ ವ್ಯಾಲ್ಯೂಸ್ ಆ್ಯಂಡ್ ಗೋಲ್ಸ್. ಸೊ ನೀವೇನೇ ಪರ್ಚೇಸ್ ಮಾಡಿದ್ರೂ ನಿಮ್ದೇನು ಗೋಲ್ ಇರುತ್ತೆ ಅದಕ್ಕೆ ಅಲೈನ್ ಆಗಬೇಕು, ಆ ಥರ ಪರ್ಚೇಸ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನಿಮ್ಗೆ ಅರ್ಥ ಆಗಿರುತ್ತೆ. ಓಕೆ. ಸೊ ಇನ್ನೊಂದು ಡೆಕ್ ಇದೆ, ಓಂ. ಸೊ ನೀವು ಯಾವ ದೇವ್ರನ್ನ ನಂಬಿದ್ದೀರಾ, ನಿಮ್ಮ ಇಷ್ಟ ದೇವರು, ದೇವತೆಗಳು, ಗುರುಗಳು, ಸೊ ಅವರಿಂದ ಒಂದು ನಾಲ್ಕು ಕಾರ್ಡ್ ತೆಗೆದ್ಬಿಡೋಣ. ಬ್ಲೆಸ್ಸಿಂಗ್ಸ್. 1 2 3 4. ಅಗ್ನಿ. ಇದು ರಿಪಿಟೇಟಿವ್ ಆಗಿ ಬರ್ತಾ ಇದೆಯಪ್ಪ ಕಾರ್ಡ್, ಓಕೆನಾ? ಟ್ರಾನ್ಸ್ಫಾರ್ಮ್ ಯುವರ್ ನೆಗೆಟಿವ್ ಎನರ್ಜೀಸ್ ಇಂಟು ಪಾಸಿಟಿವ್ ಆ್ಯಕ್ಷನ್ಸ್. ಪ್ಯೂರಿಫೈ ಯುವರ್ ಇಂಟೆನ್ಷನ್ಸ್. ಓಕೆ. ಪರ್ಫಾರ್ಮ್ ಅಗ್ನಿಹೋತ್ರ ಫಾರ್ ಪ್ಯೂರಿಫಿಕೇಷನ್. ಓಕೆ ಮಾತಾ, ಡನ್. ಏನಿಲ್ಲ, ಸೇಮ್ ಡಿಕ್ಲಟರ್ ಮಾಡಿ ಇದು ಮಾಡಿ ನೆಗೆಟಿವಿಟೀಸ್ ತೆಗೆದುಹಾಕಿ ಮನೆಯಿಂದ, ಮೈಂಡಿಂದ, ಮನಸ್ಸಿನಿಂದ. ಯಾರ ಬಗ್ಗೆನೂ ಬೇಜಾರು ಆ ಥರದ್ದೆಲ್ಲ ಏನು ಇಟ್ಕೋಬೇಡಿ. ಮೈಂಡ್ ಕ್ಲಿಯರಾಗಿ ಕೂಲಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಓಕೆನಾ? ಕ್ಷೇತ್ರಪಾಲ, ಗಾರ್ಡಿಯನ್ ಆಫ್ ಫೀಲ್ಡ್ಸ್, ಕ್ಷೇತ್ರಪಾಲ, ಕೊರಗಜ್ಜ ಅಂತಾರಲ್ವಾ ಭಗವಂತ. ಪ್ರೊಟೆಕ್ಷನ್ ನೀಡೆಡ್. ಪ್ರೊಟೆಕ್ಟ್ ಯುವರ್ ಬೌಂಡ್ರೀಸ್ ಆ್ಯಂಡ್ ಕಲ್ಟಿವೇಟ್ ಎ ಸೇಫ್ ಎನ್ವೈರ್ನಮೆಂಟ್. ಗಾರ್ಡ್ ಯುವರ್ ಇನ್ನರ್ ಪೀಸ್. ಓಕೆ. ಇಲ್ಲಿ ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ದಾರೆ, ಸಮ್ ನೆಗೆಟಿವಿಟಿ ನಡೀತಾ ಇದೆ ಅಂತಂದರೆ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ ಅಂತ. ಸೊ ನಿಮ್ಗೇನಾದರೂ ಪ್ರೊಟೆಕ್ಷನ್ ತೊಗೊಳ್ಬೇಕು ಅಂತಂದರೆ ನೆಕ್ಸ್ಟು ಮೋಸ್ಟ್ಲಿ 5th. 1 second. ಮೋಸ್ಟ್ಲಿ 6th ಶುರು ಮಾಡ್ತೀನಿ ಅನಿಸುತ್ತೆ. ಪ್ರೊಟೆಕ್ಷನ್ ಏನಾದರೂ ಬೇಕು ಅಂದರೆ ಎನಿ ನೆಗೆಟಿವಿಟೀಸ್ ಎನಿಥಿಂಗ್, ಸೊ ಯು ಕ್ಯಾನ್ ತೊಗೊಳ್ಳಿ, ಆಯಿತಾ? ಒಳ್ಳೆಯದಂತೂ ಖಂಡಿತ ಒಳ್ಳೆಯದಾಗತ್ತೆ. ಸೊ ಏನು ಹೇಳ್ತಾ ಇದ್ದಾರೆ, ಆಯಿತಾ? ಕೊರಗಜ್ಜ ಕಾರ್ಡ್ ಬಂದಿದೆ. ಸೊ ಕ್ಷೇತ್ರಪಾಲ, ಓಕೆ. ಪ್ರೊಟೆಕ್ಷನ್ ನೀಡೆಡ್ ಅಂತ ಹೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ನೀಡೆಡ್ ಅಂತಲೇ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ
5th ಶುರು ಆಗುತ್ತೆ. 5th ಅಲ್ಲ, ಸಾರಿ 5th ಸಂಡೇ. ಸೊ 6th ಮಂಡೇ, ಅಕ್ಟೋಬರ್ 6th ಮತ್ತೆ ಫ್ರೆಶ್ ಬ್ಯಾಚಸ್ ಶುರು ಆಗ್ತಾ ಹೋಗುತ್ತೆ. ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ, ಓಕೆನಾ. ಸೊ ಪ್ರೊಟೆಕ್ಟ್ ಯುವರ್ ಬೌಂಡ್ರೀಸ್ ಆ್ಯಂಡ್ ಕಲ್ಟಿವೇಟ್ ಎ ಸೇಫ್ ಎನ್ವೈರನ್ಮೆಂಟ್, ಗಾರ್ಡ್ ಯುವರ್ ಇನ್ನರ್ ಪೀಸ್. ಸೊ ಮನಸ್ಸು ಸಮಾಧಾನವಾಗಿ ಇರಬೇಕು ಅಂತಂದರೆ ಪ್ರೊಟೆಕ್ಷನ್ ತಗೋ ಅಂತ ಹೇಳ್ತಾ ಇದ್ದಾರೆ. ಪರ್ಫಾರ್ಮ್ ಕ್ಷೇತ್ರ ಪೂಜಾ ಫಾರ್ ಬೌಂಡ್ರಿ ಆ್ಯಂಡ್ ಪ್ರೊಟೆಕ್ಷನ್. ಓಕೆ. ಜಾಂಬವನ್, ನೆಕ್ಸ್ಟ್ 3rd ಕಾರ್ಡು. ಬೇರ್ ಕಿಂಗ್, ರಿಮೆಂಬರ್ ಯುವರ್ ಇನ್ನರ್ ಸ್ಟ್ರೆಂತ್, ಡ್ರಾ ಆನ್ ಪಾಸ್ಟ್ ವಿಸ್ಡಮ್, ಮೆಡಿಟೇಟ್ ಆನ್ ಪಾಸ್ಟ್ ವಿಸ್ಡಮ್ ಅಂತಿದ್ದಾರಪ್ಪ. ನಿಮ್ಮ ಇನ್ನರ್ ಸ್ಟ್ರೆಂತ್ ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವಿಸ್ಡಮ್, ಓಕೆ. ಮತ್ತು ವಿಸ್ಡಮ್, ಇನ್ವೆಸ್ಟ್ಮೆಂಟ್ ವಿಸ್ಡಮ್, ಬರೀ ವಿಸ್ಡಮೇ ಬರ್ತಾ ಇದೆ. ಓಕೆ. ಸೊ ಇನ್ನೊಂದು ನೆಕ್ಸ್ಟ್ ಬಂದಿರೋದು ವರುಣ, ವಾಟರ್ ಗಾಡ್. ಎಂಬ್ರೇಸ್ ಫ್ಲೂಯಿಡಿಟಿ, ನಾನು ಹೇಳಿದೆ ಅಲ್ವಾ, ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳಿದೆ. ಆ್ಯಂಡ್ ಅಡ್ಯಾಪ್ಟಬಿಲಿಟಿ, ಫ್ಲೋ ವಿತ್ ಲೈಫ್ಸ್ ಚೇಂಜಸ್, ಅಷ್ಟೇ, ಫ್ಲೋ ವಿತ್ ಲೈಫ್ಸ್ ಚೇಂಜಸ್. ಓಕೆ. ಸೊ ಆಫರ್ ವಾಟರ್ ಟು ಸೀಕ್ರೆಟ್ ರಿವರ್ಸ್ ಫಾರ್ ಅಡ್ಯಾಪ್ಟಬಿಲಿಟಿ. ಸೊ ಅಷ್ಟೇ, ಏನು ಬರುತ್ತೆ ಲೈಫಲ್ಲಿ ಹಾಗೆ ಹೋಗ್ತಾ ಹೋಗಿ. ಲೈಕ್ ಫೋರ್ಸ್ಫುಲಿ ಫೈಟ್ ಮಾಡಬೇಡಿ, ಅದು ಇನ್ನೂ ತೊಂದರೆ ಆಗುತ್ತೆ. ನಿಮ್ಗೇನಾದರೂ ಆ ಥರ ನೋ ಅಂತ ಬಂದಿದೆ ಲೈಫಲ್ಲಿ ಒಂಚೂರು ಅಂತಂದರೆ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇಷ್ಟು ದಿವಸ ಇದ್ದಿದ್ದು ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಕ್ಕೆ ಹಂಗಿರಲ್ಲ, ಡೋಂಟ್ ವರಿ, ಆಯಿತಾ. ಇವಾಗ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದಾರೆ ಅಮ್ಮ. ಈ ಥರ ಇತ್ತು, ಅದಕ್ಕೋಸ್ಕರ ನಿನಗೆ ನೋ ಆಗ್ತಾಯಿತ್ತು ಅಂದರೆ ನೀವೇನು ಕೆಲಸಕ್ಕೆ ಕೈ ಹಾಕಿದ್ರೂ ನೋ ಆಗ್ತಾಯಿತ್ತು, ಇನ್ನು ಮುಂದೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.